ನಮಸ್ಕಾರ. ಭಾರತೀಯ ಭಾಷೆ ಮತ್ತು ಸಾಹಿತ್ಯದ ಮುಂದುವರೆದ ಭಾಗ, ಅದರಲ್ಲೂ ಭಾರತೀಯ ಸಾಹಿತ್ಯದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಭಾರತೀಯ ಭಾಷೆ ಮತ್ತು ಅದರ ಪ್ರಾದೇಶಿಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಹಿಂದೆ ಮಾಡ್ತಾ ಇದ್ವಿ. ಹಿಂದಿನ ಭಾಗದಲ್ಲಿ ನಾನು ಪುರಾಣ ನಾಮ ಚೂಡಾಮಣಿ, ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗ 1941ರಲ್ಲಿ ಪ್ರಕಟ ಮಾಡಿದಂಥ ಪುರಾಣ ನಾಮ ಚೂಡಾಮಣಿಯಲ್ಲಿ ಆ ಜಂಬೂ ದ್ವೀಪದ ವಿವರಗಳನ್ನು ಕೊಡ್ತಾ ಇದ್ದೆ. ಸಂಸ್ಕೃತದ ಒಂದು ಪುರಾಣಗಳನ್ನು ಇಟ್ಕೊಂಡು ಕಟ್ಟಿಕೊಡುವಂತಹ ಚಿತ್ರಣ, ಹಾಗೆಯೇ ಕನ್ನಡದಲ್ಲಿ, ಅದರಲ್ಲೂ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಶಾಸನ, ಬಂದಳಿಕೆಯ ಶಾಸನ, ಅಲ್ಲಿನ ಒಂದು ಕೆಲವು ಪದ್ಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದ್ರ ಮೂಲಕ ಭಾರತೀಯ ಸಾಹಿತ್ಯ, ಅಂದರೆ ಅಲ್ಲಿ ನಾವು ಪುರಾಣ ನಾಮ ಚೂಡಾಮಣಿಯಲ್ಲಿ ಸಂಸ್ಕೃತದ ಅನೇಕ ಬೇರೆ ಬೇರೆಯ ಪುರಾಣಗಳ ಕಾವ್ಯಗಳನ್ನು ಇಟ್ಕೊಂಡು ನೋಡಿದ್ವಿ. ಇಲ್ಲಿ ಒಂದು 1174ನೇ ಇಸ್ವಿಯ ಒಂದು ಶಾಸನ, ಅದು ಬಂದಳಿಕೆಯಲ್ಲಿ ಸಿಕ್ಕಿದೆ ಮತ್ತು ಎಪಿಗ್ರಾಫಿಕ್ ಕರ್ನಾಟಕದಲ್ಲಿ ಅದರ ದಾಖಲಾಗಿದೆ. ಆ ಶಾಸನ ಭಾರತ ಮತ್ತು ಜಂಬೂ ದ್ವೀಪ, ಅದರ ತಾತ್ವಿಕತೆಯ ಅನೇಕ ಆಯಾಮಗಳನ್ನು ನಮಗೆ ಕಟ್ಟಿಕೊಡುತ್ತೆ. ಅಂದರೆ ಇವತ್ತೂ ಕೂಡ ಒಂದು ಭಾರತೀಯ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇವೆಲ್ಲವೂ ಕೂಡ ನಮಗೆ ನೆರವಾಗ್ತವೆ. ಆ ಬಂದಳಿಕೆಯ ಶಾಸನ ಹೀಗಿದೆ. ಅದರ ಕೆಲವು ಪದ್ಯಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ವೃತ್ತಗಳಲ್ಲಿದೆ. ಭುವನಂಗಳು 14 ಪಡೆದು ತನ್ನೊಂದು ಅಷ್ಟಮೂರ್ತಿತ್ವದಿಂ ಭವನೆಂಬ ಈ ಹೆಸರಂ ನಿಮಿರ್ಚಿ ಗಿರಿಜಾ ಪ್ರೇಮೋದ್ವ ಗಂಗಾಧರಂ ಪವಮಾನ ಪ್ರಿಯ ಚಂದ್ರ ಸೂರ್ಯ ನಯನಾಬ್ಜಂ ವ್ಯೋಮಕೇಶಂ ಸದಾಶಿವರೂಪಂ ಮೆರೆದಿರ್ದನ್ ಆದಿಪುರುಷಂ ಮುನೀಶ್ವರಂ ಶಾಶ್ವತಂ. ಈ ಪದ್ಯ ಏನನ್ನು ಹೇಳ್ತಾ ಇದೆ ಅಂದರೆ, ಭುವನಂಗಳು 14 ಭುವನಗಳಂತ ಪಡೆದಿದ್ದಾನೆ. ಶಿವನ ವರ್ಣನೆ ಇದು. 14 ಭುವನಗಳನ್ನು ಪಡೆದಿರ್ತಕ್ಕಂಥ ಶಿವ ತನ್ನೊಂದು ಅಷ್ಟಮೂರ್ತಿತ್ವದಿಂ, ಅಷ್ಟಮೂರ್ತಿ ಅನ್ನುವಂಥದ್ದನ್ನು ಹೇಳ್ತಾರೆ. ಅಷ್ಟಮೂರ್ತಿತ್ವಂ ಅಂದರೆ ಶಿವನಿಗೆ ಒಂದು ಅಷ್ಟಮೂರ್ತಿ ಅನ್ನುವಂಥ ಪದವನ್ನು ಕನ್ನಡದ ಈ ಶಾಸನ ಬಳಸಿರೋದನ್ನು ನೀವು ಗಮನಿಸಿ. ಮತ್ತು ಈ ಅಷ್ಟಮೂರ್ತಿ ಅನ್ನೋ ಶಬ್ದವನ್ನು ವಚನ ಸಾಹಿತ್ಯದ ಹಿನ್ನೆಲೆ ಒಳಗಡೆ ಅಷ್ಟತನು, ಅಷ್ಟ ಆತ್ಮ ಅನ್ನುವಂಥ 2 ಪದಗಳ ವಿವರಗಳನ್ನು ನೀವು ಗಮನಿಸಿದಾಗ ವಚನ ಸಾಹಿತ್ಯಕ್ಕೂ ಮತ್ತು ಈ ಶಿವನಿಗೂ ಮತ್ತು ಭಾರತಕ್ಕೂ ಇರತಕ್ಕಂತಹ ಒಂದು ಅನನ್ಯವಾದ ಸಂಬಂಧವನ್ನು ನೀವು ನೋಡಬಹುದು. ಆ ವಚನ ಸಂಪುಟ 15 ವಚನ ಸಂಪುಟಗಳಲ್ಲಿ ಒಂದು ವಚನಗಳ ಪಾರಿಭಾಷಿಕ ಕೋಶ ಒಂದಿದೆ. ಆ ಕೋಶ ಆ ಅಷ್ಟಮೂರ್ತಿತ್ವ ಅಥವಾ ಅಷ್ಟತನು ಅನ್ನೋದನ್ನು ಕುರಿತು ಹೀಗೆ ಅಲ್ಲಿ ಅರ್ಥಗಳಿರೋದನ್ನು ನೀವು ಗಮನಿಸ್ಬೋದು. ಅಷ್ಟತನು ಅಥವಾ ಅಷ್ಟ ಆತ್ಮ, ಈ 2 ಶಬ್ದಗಳು ಆ ನಿಘಂಟಿನಲ್ಲಿ ಸಿಗ್ತವೆ. ಅಲ್ಲಿ ಹೀಗಿದೆ. ಮೊದಲು ಅಷ್ಟತನು ಅನ್ನೋದ್ರ ಬಗ್ಗೆ ನೋಡೋಣ. ಅಷ್ಟತನು ಅನ್ನೋದಕ್ಕೆ 2 ನೆಲೆಯ ಅರ್ಥಗಳಿದ್ದಾವೆ. ಒಂದು, 8 ತನುಗಳು. 8 ಯಾವ್ಯಾವುದು ಅಂದರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಆತ್ಮ, ಸೂರ್ಯ ಮತ್ತು ಚಂದ್ರ ಎಂಬ ಘಟಕಗಳಿಂದ ವಿಶ್ವವು ರಚನೆಯಾಗಿದ್ದು, ಅಂಥ ವಿಶ್ವವು ಪರಶಿವನ ಶರೀರವೆಂದು ಕೆಲವು ವಚನಕಾರರು ಪರಿಗಣಿಸುತ್ತಾರೆ. ಅವನ ಶರೀರದಲ್ಲಿ 8 ಘಟಕಗಳಿರುವುದರಿಂದ ಅದು ಅಷ್ಟತನು ಎನಿಸಿಕೊಳ್ಳುತ್ತದೆ ಅನ್ನುವಂತಹ ವಿವರವನ್ನು ಅಲ್ಲಿ ಕೊಟ್ಟಿದ್ದಾರೆ. ಇನ್ನು 2ನೇ ಅರ್ಥ, ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಚಿನ್ಮಯತನು, ಆನಂದತನು, ಚಿದ್ರೂಪತನು, ಶುದ್ಧತನು, ಈ 8 ರೀತಿಯ ಶರೀರಗಳನ್ನು ಕೊಡ್ತಾರೆ. ಸಾಧಾರಣವಾಗಿ ವಚನ ಸಾಹಿತ್ಯದಲ್ಲಿ 3 ಶರೀರಗಳು ಬರ್ತವೆ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಮತ್ತು ಕಾರಣ ಶರೀರ ಅಂತ 3 ಬರ್ತವೆ. ಆದರೆ ಇಲ್ಲಿ 8 ರೀತಿಯ ಶರೀರಗಳನ್ನು, 8 ರೀತಿಯ ತನುಗಳನ್ನು ಕೊಡ್ತಾರೆ. ಒಂದು ಸ್ಥೂಲ ಅಂದರೆ ನಾವು ಮುಟ್ಟಿ ನೋಡಬಹುದಾದ ನಮ್ಮ ಈ ದೇಹದ ಭಾಗ ಇದೆಯಲ್ಲ, ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ, ಇದು ಸೂಕ್ಷ್ಮ ಶರೀರ ಅಂದರೆ ಇದರ ಆಚೆಗೆ ಒಂದು ನಮ್ಮ ಪ್ರಭಾವಳಿ ಇದೆ ಅಂತ. ಸಾಮಾನ್ಯ ಭಾರತದಲ್ಲಿ ಯಾವುದೇ ದೇವರುಗಳಿಗೆ ಒಂದು ಲೋಹದ ಪ್ರಭಾವಳಿಯನ್ನು ಹಾಕೋದನ್ನು ನೀವು ಗಮನಿಸಿರಿ. ಅಂದರೆ ಇದರಿಂದ ಬರುವಂಥ ಕಾಂತಿ, ಒಂದು ಅಯಸ್ಕಾಂತೀಯ ಶರೀರ ಇದೆ ಅನ್ನುವಂಥದ್ದು ಅರ್ಥದಲ್ಲಿ ಒಂದು ಸೂಕ್ಷ್ಮ ಶರೀರ ಇದೆ. ಮೂರನೇದು ಕಾರಣತನು ಅಂತ. ಈ ಸ್ಥೂಲ ಸೂಕ್ಷ್ಮಕ್ಕೂ ಸ್ಥೂಲಕ್ಕೂ ಕಾರಣ ಆಗಿರತಕ್ಕಂಥ ಒಂದು ಶರೀರ ಇದೆ.
ಅದನ್ನು ಮುಂದಕ್ಕೆ ಹೋಗಿ ಹೇಳ್ತಾರೆ, ನಿರ್ಮಲ ತನು, ನಿರ್ಮಲವಾಗೋದು. ಚಿನ್ಮಯ ತನು, ಚಿತ್ ಪ್ಲಸ್ ಮಯ ಚಿನ್ಮಯ, ಚಿನ್ಮಯ ತನು. ಆನಂದ 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 ಅನ್ನೋದು. ನೀವು ಸತ್ ಪ್ಲಸ್ ಚಿತ್ ಪ್ಲಸ್ ಆನಂದ, ಸಚ್ಚಿದಾನಂದ ಅನ್ನೋ ಪದ ನೋಡ್ತೀವಿ. ಆದರೆ ಭಾರತದಲ್ಲಿ ದೇವರನ್ನು ವರ್ಣಿಸುವಾಗ ಅದನ್ನ ಯಾವುದೋ ಒಂದು ಮೂರ್ತಿ, ಕಲ್ಲು ಅಂತ ಹೇಳಿಲ್ಲ, ಸಚ್ಚಿದಾನಂದ ರೂಪಾಯ ಪರಮಾತ್ಮನೇ ಅಂತ ಕರೆದಿದ್ದಾರೆ. ಹಾಗಾಗಿ ಇವೆಲ್ಲವೂ ಅರ್ಥ ಆಗಬೇಕು ಅಂದರೆ, ಭಾರತೀಯ ಭಾಷೆ ಅರ್ಥ ಆಗಬೇಕು ಅಂದರೆ, ಭಾರತೀಯ ಸಾಹಿತ್ಯ ಅರ್ಥ ಆಗಬೇಕು ಅಂದರೆ, ಭಾರತೀಯ ಸಂಸ್ಕೃತಿ ಅರ್ಥ ಆಗಬೇಕು ಅಂದರೆ, ಭಾರತೀಯ ತತ್ವಜ್ಞಾನ ಅರ್ಥ ಆಗಬೇಕು, ಭಾರತವನ್ನು ರೂಪಿಸಿದಂತಹ ಒಂದು ಆಧ್ಯಾತ್ಮದ ವೈಚಾರಿಕತೆ ಅರ್ಥ ಆಗಬೇಕು. ನಾವಿವತ್ತು ನಾಸ್ತಿಕವಾದವನ್ನೇ ವೈಚಾರಿಕತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಭಾರತದಲ್ಲಿ ನಾಸ್ತಿಕತೆಯೂ ಇತ್ತು, ಆಸ್ತಿಕತೆಯೂ ಇತ್ತು. ಚಾರ್ವಾಕ ಸಿದ್ಧಾಂತವನ್ನು ಸ್ವೀಕರಿಸದೆ ದೇಶ ಭಾರತ ಅಲ್ಲ. ಭಾರತದಲ್ಲಿ ಚಾರ್ವಾಕ ಸಿದ್ಧಾಂತ ಬಹಳ ಹಿಂದೆ ಹುಟ್ಟಿತ್ತು. ಚಾರ್ವಾಕ ಸಿದ್ಧಾಂತಕ್ಕೂ ಮತ್ತು ಆಸ್ತಿಕ ಸಿದ್ಧಾಂತಗಳಿಗಿರೋ ಒಂದೇ ವ್ಯತ್ಯಾಸ ಏನು ಅಂದರೆ, ಚಾರ್ವಾಕ ಸಿದ್ಧಾಂತ ಪಂಚಭೂತಗಳಲ್ಲಿ 4 ಭೂತಗಳನ್ನು ಒಪ್ಕೊಳ್ಳುತ್ತೆ. ಭೂಮಿ, ನೀರು, ಗಾಳಿ, ಬೆಂಕಿ, ಈ 4 ಅದು ಸ್ವೀಕಾರ ಮಾಡುತ್ತೆ. ಆದರೆ 5ನೇಯದಾದಂಥ ಆಕಾಶ ತತ್ವವನ್ನು ಅದು ಒಪ್ಕೊಳ್ಳಲ್ಲ, ಆತ್ಮವನ್ನು ಒಪ್ಕೊಳ್ಳಲ್ಲ, ದೇವರನ್ನು ಒಪ್ಕೊಳ್ಳಲ್ಲ. ಆ ಕಾರಣಕ್ಕಾಗಿ ನಾಸ್ತಿಕರು ಅಂತಾರೆ. ಹಾಗಾಗಿ ಲೌಕಿಕಕ್ಕೆ ಸಂಬಂಧಿಸಿದಂಥ ಇಂದ್ರಿಯಗಳ ಅನುಭವಕ್ಕೆ ಯಾವುದು ಸಿಗುತ್ತದೆಯೋ ಅದು ಮಾತ್ರ ಸತ್ಯ ಅಂಥೇಳಿ ವಾದ ಮಾಡಿದವರು ಚಾರ್ವಾಕರು. ಲೋಕಾಯತ ಅಂತ ಕೂಡ ಅವರಿಗೆ ಕರೆದಿದ್ದಾರೆ. ಶಿಕಾರಿಪುರದ ಬಳ್ಳಿಗಾವೆಯ ಕೋಡಿಮಠದಲ್ಲಿ ಆ ವೇದಗಳಿಂದ ಹಿಡಿದು ಲೋಕಾಯತದವರೆಗೆ, ಚಾರ್ವಾಕ ತತ್ವದವರೆಗೆ ಅಧ್ಯಯನಗಳು ನಡೀತಿತ್ತು ಅನ್ನೋದು 1162 ಇಸ್ವಿಯ ಶಾಸನದಲ್ಲಿ ನೀವು ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಭಾರತೀಯ ಭಾಷೆ ಮತ್ತು ಸಾಹಿತ್ಯವನ್ನು ಕೇವಲ ಪಾಶ್ಚಾತ್ಯರು ಕಟ್ಟಿಕೊಟ್ಟಿರುವಂಥದ್ರ ಮೂಲಕ ನೋಡುವಂಥದ್ರೆ ನಮಗೆ ಸರಿಯಾದ ದಿಕ್ಕನ್ನು ಅದು ಕೊಡೋದಿಲ್ಲ. ಹಾಗಾಗಿ ಆ ಪಾಶ್ಚಾತ್ಯರು ಕಟ್ಟಿಕೊಂಡಿರತಕ್ಕಂತಹ ಅವರ ಮೇಲರಿಮೆಯನ್ನು, ನಮ್ಮ ಕೀಳರಿಮೆಯನ್ನು ನಿರ್ಮಾಣ ಮಾಡುವಂತಹ ವೈಚಾರಿಕತೆ ಇದೆಯಲ್ಲ, ಅದು ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡೋದಕ್ಕೆ ನೆರವಾಗೋದಿಲ್ಲ. ಭಾರತೀಯ ಸಮಾಜವನ್ನು ಬದಲಾಯಿಸೋದಕ್ಕೆ ಅದು ಅರ್ಥ ಆಗ್ಬೋದು. ಆದರೆ ಭಾರತೀಯ ಸಮಾಜದ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆಗಳನ್ನು ಹೋಗಲಾಡಿಸೋದಕ್ಕೆ ಈ ಅಧ್ಯಾತ್ಮದ ಒಳಗೇನೆ ಒಂದು ವೈಚಾರಿಕ ಕ್ರಾಂತಿ ನಡೆದಿತ್ತು ಅನ್ನೋದು ವಚನ ಸಾಹಿತ್ಯಗಳನ್ನು ಅಧ್ಯಯನ ಮಾಡಿದಾಗ ನಿಮಗೆ ಸಿಗುತ್ತೆ. ಹಾಗಾಗಿ ಭಾರತದಲ್ಲಿ ಬುದ್ಧನಿಂದ ಹಿಡಿದು ಬಸವಣ್ಣನವರೆಗೆ, ಗಾಂಧಿಯವರೆಗೆ, ಅಂಬೇಡ್ಕರ್ ಅವರೆಗೆ ಭಾರತೀಯ ಚಿಂತನೆಯ ಆಧಾರದ ಮೇಲೆಯೇ ಭಾರತೀಯ ಅಧ್ಯಾತ್ಮ, ಭಾರತೀಯ ಮತ ಪರಿಕಲ್ಪನೆ ಮತ್ತು ಭಾರತೀಯ ಸಮಾಜ ರಚನೆ, ಈ ಮೂರನ್ನೂ ಕೂಡ ಅವರು ಕಾಲಕಾಲಕ್ಕೆ ಪರಿಷ್ಕಾರ ಮಾಡಿರುವಂಥದ್ದನ್ನು ನೀವು ಗಮನಿಸ್ಬೋದು. ಇವೆಲ್ಲವೂ ಕೂಡ ಸಾಹಿತ್ಯದಲ್ಲಿ ಅದು ಅಡಕ ಆಗಿರುವಂಥದ್ದು ಕೂಡ ಇದೆ. ಹಾಗಾಗಿ ಆ 8 ತನು ಯಾವುದು ಅಂದರೆ, ಸ್ಥೂಲತನು, ಸೂಕ್ಷ್ಮತನು, ಕಾರಣತನು, ನಿರ್ಮಲತನು, ಚಿನ್ಮಯತನು, ಆನಂದತನು, ಚಿದ್ರೂಪತನು, ಶುದ್ಧತನು. ಶುದ್ಧತನು, ಅಶುದ್ಧ ಅನ್ನೋದಿದೆಯಲ್ಲ, ಆ ಅಶುದ್ಧ, ಸತ್ಯಶುದ್ಧ ಕಾಯಕ ಅನ್ನೋದಾಗಲಿ, ಅಥವಾ ತನುಶುದ್ಧ, ಮನಶುದ್ಧ, ಭಾವಶುದ್ಧ, ಸರ್ವಾಂಗಶುದ್ಧ. ವಚನ ಸಾಹಿತ್ಯದಲ್ಲಿ ಇಂಥ ಅನೇಕ ಪದಗಳನ್ನು ನೀವು ನೋಡಬಹುದು. ಈ ಪದಗಳನ್ನು ಸಂಸ್ಕೃತ ಅಂತ ಕರಿತೀರೋ, ಕನ್ನಡ ಅಂತ ಕರಿತೀರೋ, ಇವು ಸಂಸ್ಕೃತ ಮೂಲದ ಪದಗಳು, ಆದರೆ ಕನ್ನಡದಲ್ಲಿ ಬಳಕೆಯಾಗಿದ್ದಾವೆ. ಆದ್ದರಿಂದ ಇದು ಸಂಸ್ಕೃತವೂ ಅಲ್ಲ, ಕನ್ನಡವೂ ಅಲ್ಲ, ಇದು ಭಾರತೀಯ. ಅಥವಾ ಇದು ಸಂಸ್ಕೃತವೂ ಹೌದು, ಕನ್ನಡವೂ ಹೌದು, ಆ ಮೂಲಕ ಅದು ಭಾರತೀಯವಾಗಿರ್ತಕ್ಕಂಥ ಭಾಷೆ. ಹಾಗಾಗಿ ಭಾರತದಲ್ಲಿ ಅದು ಕನ್ನಡವೇ ಆಗಿರಲಿ, ತಮಿಳೇ ಆಗಿರಲಿ, ಅಥವಾ ಮಲಯಾಳಂ ಆಗಿರಲಿ, ಅಥವಾ ಗುಜರಾತಿ ಆಗಿರಲಿ, ಒರಿಯಾ ಆಗಿರಲಿ, ಅಥವಾ ಉರ್ದು ಆಗಿರಲಿ, ಇವೆಲ್ಲವೂ ಕೂಡ ಬೇರೆ ಬೇರೆ ಭಾಷೆಗಳೂ ಹೌದು. ಅದರ ಜೊತೆಗೆ ಭಾರತೀಯತೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ, ಐಕ್ಯತೆಯನ್ನು ಸಾಧಿಸಿರ್ತಕ್ಕಂತಹ ಒಂದು ಕೊಡುವಿಕೆಯ ಮೂಲಕ ಒಂದಾಗಿರ್ತಕ್ಕಂಥ ಭಾಷೆಗಳು ಕೂಡ ಹೌದು. ಆದ್ದರಿಂದನೇ ಭಾರತೀಯ ಭಾಷೆಯ ಸ್ವರೂಪ ಅದು ಬಹುರೂಪಿ ಏಕಾತ್ಮ. ಅದರ ಲಕ್ಷಣವೂ ಅದೇ, ಅದರ ಸ್ವರೂಪವೂ ಅದೇ, ಅದರ ಅನನ್ಯತೆಯೂ ಕೂಡ ಅದೇ ಅನ್ನೋದು ನೀವು ಗಮನಿಸ್ತೀರಿ. ಹೀಗೆ ಆ ಅಷ್ಟಮೂರ್ತಿ ಅನ್ನುವಂಥದ್ದ ಪಡೆದಿದ್ದಾರೆ. ಈ ಅಷ್ಟಮೂರ್ತಿ ಅಂತ ಹೇಳುವಾಗ ಇನ್ನೊಂದು ಅಂಶವನ್ನು ಹೇಳ್ತಾರೆ, ಆತ್ಮ ಅನ್ನುವಂಥದ್ದನ್ನು ಬಳಸ್ತಾರೆ. ಈ ಅಷ್ಟ ಆತ್ಮ ಅಂಥೇಳಿ ಬಳಸುವಾಗ ಆ ಅಷ್ಟ ಆತ್ಮಗಳು ಯಾವ್ಯಾವುದು ಅನ್ನುವಂಥ ಉದಾಹರಣೆಯನ್ನು ಕೂಡ, ಅದರ ಚಿತ್ರಣವನ್ನು ಅವರು ಕೊಡ್ತಾರೆ. ಆ ಅಷ್ಟ ಆತ್ಮಗಳು ಯಾವ್ಯಾವುದು? ಮೂರ್ತಿ ಅಂತ ಆಗಬೇಕಾದ್ರೆ ಒಂದು ಸ್ಥೂಲ, ಇನ್ನೊಂದು ಆತ್ಮ, ಒಂದು ಶರೀರ ಮತ್ತು ಪ್ರಾಣ ಎರಡಿದೆ. ಆಗಲೇ ನಾವು ಪ್ರಾಣದ ಬಗ್ಗೆ, ಶರೀರದ ಬಗ್ಗೆ ಹೇಳಿದ್ವಿ. ಅದರ ಪ್ರಾಣದ ಬಗ್ಗೆ ಹೇಳೋದಾದರೆ 8 ಆತ್ಮಗಳು ಯಾವ್ಯಾವುದು ಅಂದರೆ
ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನಾತ್ಮ, ಭೂತಾತ್ಮ, ಮಹಾತ್ಮ. ನೋಡಿ, ಮಹಾತ್ಮ ಅನ್ನೋ ಪದವನ್ನು ನಾವು ಅತಿ ಹೆಚ್ಚು ಬಳಸ್ತೀವಿ, ಗಾಂಧೀಜಿಯವರೆಗೂ ಬಳಸ್ತೀವಿ. ಸಾಧಾರಣವಾಗಿ ಭಾರತದಲ್ಲಿ ಒಬ್ಬ ಮನುಷ್ಯನನ್ನು ಆತ್ಯಂತಿಕ ಸ್ಥಿತಿ ಯಾವುದು ಅಂದರೆ ಮಹಾತ್ಮ. ಅಂದರೆ ಭಾರತೀಯ ದರ್ಶನ ಯಾವುದು ಅಂದರೆ ನರನನ್ನು ನಾರಾಯಣನನ್ನಾಗಿ ಮಾಡುವ, ಮಗುವನ್ನು ಮಾಧವನನ್ನಾಗಿ ಮಾಡುವ, ಶಿಶುವನ್ನು ಶಿವನನ್ನಾಗಿ ಮಾಡುವ ದರ್ಶನ, ಸಾಹಿತ್ಯ. ಹಾಗಾಗಿ ಇಲ್ಲಿ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂಥೇಳಿ ಕುವೆಂಪುನಲ್ಲಿ ಹೇಳಿದರೆ, ಬಯಲು ಬಯಲನೆ ಬಿತ್ತಿ ಬಯಲು ಬಯಲಾಗಿತ್ತು ಅನ್ನೋದು ಅಲ್ಲಮನಲ್ಲಿ ಬಂದರೆ, ಪೂರ್ಣದಿಂದ ಪೂರ್ಣವಾಯಿತು ಅನ್ನುವಂಥದ್ದು ಉಪನಿಷತ್ತುಗಳಲ್ಲಿ ಬರ್ತದೆ. ಯಾವುದು ಉಪನಿಷತ್ತಿನಲ್ಲಿ ಪೂರ್ಣವೋ, ಯಾವುದು ವಚನಗಳಲ್ಲಿ ಬಯಲೋ, ಅದೇನೇ ಕುವೆಂಪು ಅವರಲ್ಲಿ ಅನಂತತೆ ಅನ್ನುವಂಥ ರೂಪವನ್ನು ಪಡೆದಿರೋದನ್ನು ನೀವು ಗಮನಿಸ್ತಾ ಹೋದರೆ ಭಾರತೀಯ ಸಾಹಿತ್ಯದ ಸ್ವರೂಪ ನಮಗೆ ಹೆಚ್ಚೆಚ್ಚು ಮನದಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಮಹಾತ್ಮ ಅಂತ ಆಗಬೇಕಾದ್ರೆ ಅವನು 8ನೇ ಆತ್ಮದ ಎತ್ತರಕ್ಕೇರಿರಬೇಕಾಗತ್ತೆ. ಅದು ಜೀವಾತ್ಮ, ಅಂತರಾತ್ಮ, ಪರಮಾತ್ಮ, ನಿರ್ಮಲಾತ್ಮ, ಶುದ್ಧಾತ್ಮ, ಜ್ಞಾನಾತ್ಮ, ಭೂತಾತ್ಮ, ಮಹಾತ್ಮ. ಆಧುನಿಕ ವೈಚಾರಿಕತೆಯ ಸಂದರ್ಭದಲ್ಲಿ ನಮ್ಮ ಎಡಪಂಥೀಯ ಚಿಂತಕರು ಅನಾತ್ಮವಾದಿಗಳು. ಆತ್ಮದ ಮೇಲೆ ನಂಬಿಕೆಯೇ ಇಲ್ಲದ ಕಾರಣಕ್ಕಾಗಿ ಇವರು ಈ ಎಲ್ಲ ಸಂಗತಿಗಳನ್ನು ಪಠ್ಯದಲ್ಲೂ ಹೇಳೋದಿಲ್ಲ, ಬರಹದಲ್ಲೂ ತರೋದಿಲ್ಲ, ಮತ್ತು ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಆ ಮೂಲಕ ಅವರು ಭಾರತೀಯವಾದದ್ದನ್ನೆಲ್ಲ ಬಚ್ಚಿಡುವಂತಹ ಒಂದು ಬೌದ್ಧಿಕವಾದಂತಹ ಸಂಚನ್ನು ರೂಪಿಸಿರೋದನ್ನು ಕೂಡ ನೀವು ಗಮನಿಸ್ಬೋದು. ಆದ್ದರಿಂದ ನಾವು ಯಾರೋ ವಿಮರ್ಶಕರ ಅಥವಾ ನನ್ನ ಮಾತನ್ನು ಕೇಳಿ ನೀವು ಇದನ್ನು ಒಪ್ಪಿಕೊಳ್ಳೋದಕ್ಕಿಂತ ಮೂಲ ಪಠ್ಯಗಳನ್ನು ಹೋಗಿ ಅಧ್ಯಯನ ಮಾಡೋದ್ರ ಮೂಲಕ ನಿಜವಾದ ಭಾರತೀಯತೆ, ನಿಜವಾದ ಭಾರತೀಯ ಸಾಹಿತ್ಯದ ಸ್ವರೂಪಗಳನ್ನು ಅರ್ಥ ಮಾಡಿಕೊಂಡಾಗ ನಮಗೊಂದು ಬೌದ್ಧಿಕವಾದಂಥ ಪ್ರಭುತ್ವ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಇಂಥ ಮಾತುಗಳು ಮತ್ತು ನಿಘಂಟುಗಳು, ಶಾಸ್ತ್ರಜ್ಞಾನ, ಲೋಕಜ್ಞಾನ, ಭಾರತೀಯ ಕಾವ್ಯಮೀಮಾಂಸೆ ಯಾವುದನ್ನು ವ್ಯುತ್ಪತ್ತಿ ಅಂತ ಕರೆಯುತ್ತೋ ಅದು ನಮ್ಮ ಅಧ್ಯಯನಕ್ಕೆ ಅಗತ್ಯ ಇದೆ. ಇಲ್ಲಿ ಆ ಶಿಕಾರಿಪುರ ತಾಲೂಕಿನ ಆ ಶಾಸನ ಪದ್ಯವನ್ನು ನೀವು ಅರ್ಥ ಮಾಡಬೇಕಾದ್ರೆ ಅಲ್ಲಿ ಅಷ್ಟಮೂರ್ತಿತ್ವ ಅಂತಾದಾಗ ಅಷ್ಟಮೂರ್ತಿ ಅಂತ ಏನು ಅಂತ ಹೇಳಬೇಕಾದ್ರೆ ಇಷ್ಟೆಲ್ಲ ವಿವರಗಳನ್ನು ನೀವು ಗ್ರಹಿಸಬೇಕಾಗುತ್ತೆ. ಹಾಗಾಗಿ ಭುವನಂಗಳು 14 ಪಡೆದು ತನ್ನೊಂದು ಅಷ್ಟಮೂರ್ತಿತ್ವದಿಂ ಭವನ್ ಎಂಬ ಹೆಸರನ್. ಭವ ಅನ್ನುವಂಥ ಹೆಸರು, ಭವ ಅಂದರೆ ಶಿವ. ಜೈನ ಧರ್ಮಕ್ಕೆ ಹೋದರೆ ಭವ ಅಂದರೆ ಜಿನ, ಭವ ಅಂದರೆ ಬುದ್ಧ. ಹೀಗೆ ಭವ ಅನ್ನುವಂಥ ಪದಕ್ಕೆ ಭವ ಅಂದರೆ ಇರುವಿಕೆ, ಭವ ಅಂದರೆ ಉತ್ಪತ್ತಿ. ಭವ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಆ ಭವ ಅನ್ನುವಂಥ ಪದವನ್ನು ಇಟ್ಕೊಂಡು ಬೇರೆ ಬೇರೆ ಪರಿಭಾಷೆಯ ನೆಲೆಯಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳೋದಕ್ಕೆ ನಮಗೆ ಸಾಧ್ಯ ಇದೆ. ಆದರೆ ಇಲ್ಲಿ ಶಿವನನ್ನು ಕುರಿತಿರೋದ್ರಿಂದ ಇದು ಶಿವ. ಇವನು ಎಂಥವನು ಅಂದರೆ ಇವನು ಗಿರಿಜಾಪ್ರೇಮಿ, ಇವನು ಗಂಗಾಧರ, ಇವನು ಪವಮಾನ ಪ್ರಿಯ, ಸೂರ್ಯಚಂದ್ರರುಗಳೇ ಇವನ ಕಣ್ಣುಗಳು, ಬಯಲು ಇವನ ಕೂದಲುಗಳು, ವ್ಯೋಮಕೇಶಂ ಅನ್ನೋ ಪದವನ್ನು ಬಳಸ್ತಾನೆ ಕವಿ. ಸದಾಶಿವರೂಪಂ ಮೆರೆದಿರ್ದನ್, ಯಾರು? ಆದಿಪುರುಷಂ ಮುನೀಶ್ವರಂ ಅನ್ನೋ ಮಾತನ್ನು ಬಳಸ್ತಾರೆ. ಹೀಗೆ ಆದಿಪುರುಷನಾಗಿರ್ತಕ್ಕಂಥ ಮುನೀಶ್ವರನಾಗಿರ್ತಕ್ಕಂಥ ಈ ಶಿವನಿಂದಾಗಿ ಜಗತ್ತು ಸೃಷ್ಟಿಯಾಗಿದೆ ಅನ್ನೋದು 2ನೇ ಪದ್ಯದಲ್ಲಿ ಬರುತ್ತೆ. ಆ ಪರಮೇಶ್ವರಂಗೆ ಶಿವಶಕ್ತಿಯ ಸತ್ವರಜಸ್ತಮೋಗುಣ ವ್ಯಾಪಕ ವೃತ್ತಿಯಿಂ ಜನಿಸಿರ್ದುದು ಮೂಜಗವು ಅಲ್ಲಿ ಪುಣ್ಯ ಪುಂಜೋಪಂ ಎಂತು ಮಧ್ಯಂ ಎನಿಪ್ಪುದು ಮಧ್ಯಮ ಲೋಕಂ ಎಂಬಿನಂ ರೂಪ ವಿಳಾಸದಿಂದೆ ಎಸೆದಿರ್ದುದು ಉರ್ವರೆ ಎಲ್ಲ ಎಂಬಿನಂ ಅನ್ನುವಂಥ ಸಾಲಲ್ಲಿ ಈ ಶಿವನ ಕಾರಣದಿಂದಾಗಿ ಆ ಶಿವಶಕ್ತಿಯರ ತ್ರಿಗುಣಗಳು ಸತ್ವಗುಣ, ರಜೋಗುಣ, ತಮೋಗುಣ ಅವುಗಳ ವ್ಯಾಪಕವಾದಂತಹ ಕ್ರಿಯೆಯಿಂದಾಗಿ ಈ 3 ಲೋಕಗಳು ಸೃಷ್ಟಿಯಾಗಿದ್ದಾವೆ. ಈ 3 ಲೋಕಗಳಲ್ಲಿ ಮಧ್ಯಲೋಕದಲ್ಲಿರ್ತಕ್ಕಂಥದ್ದು ಭೂಲೋಕ, ಅದು ಅತ್ಯಂತ ಶೋಭಾಯಮಾನವಾಗಿತ್ತು ಅಂತ ಹೇಳಿ ಮುಂದೆ ಬಹಳ ಮುಖ್ಯವಾದಂಥ ಒಂದು ಪದ್ಯ ಬರುತ್ತೆ. ಆ ಪದ್ಯ ಹೀಗಿದೆ: ಎಸೆವ 7 ದ್ವೀಪವು 7 ಕಡಲ ಬಳಗವು 7 ಕುಳಾದ್ರೀಂದ್ರವು 7 ಮಿಸುಪಿಂದೊಪ್ಪಿರ್ದ ವಾರಗ್ರಹದ ಹೆಸರುವೇಳು ಮಹಾಸ್ವರ್ಗವೇಳು ರಸೆಯಾದ ಈ ಮೂಜಗಂ ತನ್ನನೆ ಬಳಸಿರೆ ಲೋಕಕ್ಕೆ ಮಧ್ಯಸ್ಥ ವೃತ್ತಿ ಪ್ರಸರಂ ಬಿಣ್ಪುನ್ನ ತತ್ವಂ ಮೆರೆದಿರೆ ಮೆರೆಗುಂ ಮೇರುಂ
ಮೇರುಮಾಚಂಬೊಲಿಂಬಿಂ, ಮೇರು ಪರ್ವತದ ವರ್ಣನೆ ಇದೆ. 7 ದ್ವೀಪಗಳು, 7 ಕಡಲ ಬಳಗ, 7 ಪರ್ವತಗಳು, 7 ವಾರ ಗ್ರಹ ಇತ್ಯಾದಿ, 7 ಮಹಾಸ್ವರ್ಗಗಳು, ಇವುಗಳಲ್ಲಿರ್ತಕ್ಕಂತಹ 3 ಜಗತ್ತು, ಅವುಗಳಲ್ಲಿರ್ತಕ್ಕಂಥ ಮಧ್ಯದಲ್ಲಿ ಒಂದು ಮೇರು ಪರ್ವತ ಇತ್ತು ಅನ್ನುವಂಥ ವಿವರಗಳು ಬರ್ತವೆ. ಈ ಮೇರು ಪರ್ವತದ ವಿವರವನ್ನು ಕೊಡುವ ಶಾಸನ ಕವಿ ಮುಂದುವರೆದು ಹೀಗೆ ಹೇಳ್ತಾರೆ: ಮೇರುನ ಮೇರುವಂ ಪಡೆದು ಕಿಂಪುರುಷ ಪರಿವೇಷ್ಟಿತದ ನೇರಿತ್ತಿದೇ ಮಹರ್ಷ ಭರದಿಂ ಹರಿವರ್ಷಮೆನುತ್ತೆ ವರ್ಷ ಸಂದು ಅರವಿಂದಂದ ಮುದದೆ ಪೊರ್ದೆ ಹಿಮಾಚಳವ ನಗಕ್ಕೆ ಗಂಗಾರಮಣೀಯವೆಂದು ಭರತಕ್ಷಿತಿ ಸಾರ್ದುದು ದಕ್ಷಿಣಾಸೆಯಿಂ ಅಂಥೇಳಿ ವರ್ಣನೆ. ಇಲ್ಲಿ ಭರತ ಭೂಮಿಯ ವರ್ಣನೆ ಬರುತ್ತೆ. ಅಂದರೆ ಆ ಮೇರು ಪರ್ವತ ಇತ್ತು, ಆ ಮೇರು ಪರ್ವತವನ್ನು ವರ್ಣಿಸುವ ಕವಿ ಮುಂದೆ ಅಲ್ಲಿ ಕಿಂಪುರುಷ ಪರಿವೇಷ್ಟಿತಂ ಅಂತ ಹೇಳ್ತಾರೆ. ಈ ಕಿಂಪುರುಷ ಪರಿವೇಷ್ಟಿತಂ ಅಂತ ಹೇಳಿದಾಗ ಅಲ್ಲಿ ಕಿಂಪುರುಷ ವರ್ಷ ಅಂತ ಹೇಳಿ ನೀವು ಜಂಬೂದ್ವೀಪದ 9 ಭಾಗಗಳನ್ನು ವರ್ಣನೆ ಮಾಡುವಾಗ ಅಲ್ಲಿ ಹೆಸರನ್ನು ನೀವು ನೆನಪು ಮಾಡ್ಕೋಬೋದು. ಹಾಗೆಯೇ ಹರಿವರ್ಷ ಅನ್ನುವಂಥ ಇನ್ನೊಂದು ಹೆಸರನ್ನು ಇಲ್ಲಿ ಉಲ್ಲೇಖ ಆಗುತ್ತೆ. ಅಂದರೆ ಕಿಂಪುರುಷ ವರ್ಷ, ಹರಿವರ್ಷಗಳನ್ನು ಉಲ್ಲೇಖ ಮಾಡ್ತಾ ಅದಕ್ಕೆ ಅಂಟಿಕೊಂಡ ಹಾಗೆ ಹಿಮಾಚಳವಿತ್ತು. ಹಿಮಾಲಯವನ್ನು ವರ್ಣನೆ ಮಾಡ್ತಾರೆ. ಆ ಹಿಮಾಲಯಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಗಂಗಾರಮಣೀಯವೆಂದು ಭರತಕ್ಷಿತಿ ಎನ್ನುವ ವರ್ಣನೆ 1174ನೆಯ ಕನ್ನಡ ಶಾಸನದಲ್ಲಿ ನಿಮಗೆ ಸಿಕ್ಕತ್ತೆ. ಅಂದರೆ ಭಾರತ ಅನ್ನುವಂಥದ್ದು ಹೇಗಿತ್ತು, ಅದರ ಜಿಯಾಗ್ರಫಿ ಹೇಗಿತ್ತು, ಅದರ ಭೌಗೋಳಿಕ ಸ್ವರೂಪಗಳನ್ನು ಕಟ್ಟಿಕೊಡುವಾಗ ಜಂಬೂದ್ವೀಪದ ವಿವರಗಳನ್ನು ಸದಾಶಿವನ ವಿವರವನ್ನು ಕೊಡುತ್ತಾ, 3 ಲೋಕಗಳ ವಿವರಣವನ್ನು ಕೊಡುತ್ತಾ, 7 ಕಡಲು, 7 ಪರ್ವತ, 7 ದ್ವೀಪಗಳನ್ನು ಕೊಡ್ತಾ, ಮೇರು ಪರ್ವತದ ದಕ್ಷಿಣದಲ್ಲಿರ್ತಕ್ಕಂಥ ಹಿಮಾಲಯದಿಂದ ದಕ್ಷಿಣಕ್ಕಿರ್ತಕ್ಕಂಥ ಭಾರತದ ವರ್ಣನೆ ನಿಮಗೆ ಕನ್ನಡದ ಒಂದು ಶಾಸನದಲ್ಲಿ ಸಿಕ್ಕುತ್ತೆ. ಅದು ಶಿಕಾರಿಪುರ ತಾಲೂಕಿನ ಬಂದಳಿಕೆಯ ಶಾಸನ. ಇಂತಹ ಶಾಸನಗಳನ್ನೆಲ್ಲ ನೀವು ನೋಡಿದಾಗ ಭಾರತ ಹೇಗಿತ್ತು, ಭಾರತದ ಸ್ವರೂಪ ನಮಗೆ ಅರ್ಥ ಆಗುತ್ತೆ. ಹಾಗಂದ ಮಾತ್ರಕ್ಕೆ ಇಲ್ಲಿ ಮತೀಯ ಗಲಭೆಗಳಿತ್ತ ಅಂತ ಕೇಳಿದರೆ ಇಲ್ಲ. ಭಾರತ ಇವತ್ತು ಹೇಗೆ ಸರ್ವಜನಾಂಗದ ಶಾಂತಿಯ ತೋಟ ಅಂಥೇಳಿ ಕುವೆಂಪು ಅವರ ಕವಿತೆಯನ್ನು ನಾವು ಉಲ್ಲೇಖ ಮಾಡ್ತೀವೋ ಅಂಥದ್ದೇ ಒಂದು ಉಲ್ಲೇಖ ನಿಮಗೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯ 1129ನೇ ಇಸ್ವಿಯ ಒಂದು ಇದರಲ್ಲಿ ಸಿಕ್ಕತ್ತೆ. ಆದರೆ ನಾನೇ ಅಲ್ಲಿಯ ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿರುವ ಶಿಕಾರಿಪುರ ತಾಲೂಕಿನ ಶಾಸನಗಳ ಸಂಕಥನ ಅನ್ನೋ ಪುಸ್ತಕದಲ್ಲಿ ಹೆಚ್ಚಿನ ವಿವರಗಳು ಸಿಗ್ತವೆ. ನೀವು ಅದರ ವಿವರಗಳನ್ನು ಅಲ್ಲಿ ಬೇಕಾದರೆ ಅಧ್ಯಯನ ಮಾಡ್ಬೋದು. ಆ ಪುಸ್ತಕದ ಹೆಸರು, ನಾನು ಬರೆದಿರುವ ಪುಸ್ತಕದ ಹೆಸರು ಶಿಕಾರಿಪುರ ತಾಲೂಕಿನ ಶಾಸನಗಳ ಶಿಕಾರಿಪುರ ತಾಲೂಕಿನ ಸಾಂಸ್ಕೃತಿಕ ಸಂಕಥನ ಅನ್ನುವಂಥ ಪುಸ್ತಕ. ಅಲ್ಲಿ ನೀವು ಅಧ್ಯಯನ ಮಾಡಿದರೆ ಅಲ್ಲೊಂದು ಪದ್ಯ ಬರುತ್ತೆ, 1129ನೆಯ ಬಳ್ಳಿಗಾವಿಯ ಶಾಸನ ಪದ್ಯ ಹೀಗಿದೆ: ಹರಿಹರ ಕಮಲಾಸನ ವೀತರಾಗ ಬೌದ್ಧಾಲಯಗಳಿಂದಿಂತು ವಸುಂಧರೆಗೆ ಎಸೆವ ಪಂಚಸರದಂತಿರೆ ಪಂಚಮಠಂಗಳ್ ಎಸೆವುವು ಆ ಪಟ್ಟಣದೊಳ್ ಅನ್. ಇಲ್ಲಿ ಹರಿ ಅಂದರೆ ವಿಷ್ಣು, ಹರ ಅಂದರೆ ಶಿವ, ಕಮಲಾಸನ ಅಂದರೆ ಬ್ರಹ್ಮ, ವೀತರಾಗ ಅಂದರೆ ಜೈನ, ಬೌದ್ಧಾಲಯ ಅಂದರೆ ವೈಷ್ಣವ ದೇವಾಲಯಗಳು, ಶಿವಾಲಯಗಳು, ಬ್ರಹ್ಮಾಲಯಗಳು ಮತ್ತು ಜೈನ ಮಂದಿರಗಳು ಮತ್ತು ಬೌದ್ಧಾಲಯಗಳಿಂದ ಶೋಭಿಸುವಂತಹ ಬಳ್ಳಿಗಾವಿಯು ಇದರ ಜೊತೆಗೆ ಪಂಚಸರದಂತಿರುವ ಪಂಚಮಠಗಳಿಂದ ಅದು ಶೋಭಿಸ್ತಿತ್ತು ಅನ್ನುವಂಥ ವರ್ಣನೆಗಳನ್ನು ನೀವು ನೋಡ್ಬೋದು. ಬಳ್ಳಿಗಾವೆ ಬನವಾಸಿ 12,000ಕ್ಕೆ ಒಂದು ಕಾಲದಲ್ಲಿ ರಾಜಧಾನಿಯಾಗಿದ್ದಂತಹ ಪಟ್ಟಣ ಮತ್ತು ಪಟ್ಟಣಗಳ ತವರ್ಮನೆ ಅಂತಲೂ ಹೆಸರಾಗಿರ್ತಕ್ಕಂಥದ್ದು. ಅಲ್ಲಮಪ್ರಭು ಅಂತವರನ್ನು ಮತ್ತು ಶಾಂತಲೆಯನ್ನು, ಬೇಲೂರು ಹಳೆಬೀಡಿನ ಶಿಲ್ಪಿಗಳಾಗಿರ್ತಕ್ಕಂಥ ದಾಸೋಜ ಮಲ್ಲೋಜರಂತಹ ಕನ್ನಡ ನಾಡು ನುಡಿ ಸಂಸ್ಕೃತಿ ಭಾರತೀಯತೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಅನೇಕ ಧೀಮಂತರನ್ನು ಕೊಟ್ಟಿರ್ತಕ್ಕಂತಹ ಒಂದು ಕೇಂದ್ರ ಬಳ್ಳಿಗಾವೆ. 1919ರಿಂದ 1256ರವರೆಗೆ ಒಂದು ಕೋಡಿಮಠ ಅನ್ನುವಂಥ ಒಂದು ಬಹುದೊಡ್ಡ ವಿಶ್ವವಿದ್ಯಾನಿಲಯ ಇತ್ತು ಅನ್ನುವಂಥದ್ದು ಕೂಡ ಬಳ್ಳಿಗಾವಿಯ ವಿಶೇಷತೆ. ಮತ್ತು ಆ ಬಳ್ಳಿಗಾವೆಯಲ್ಲಿ ವೇದಗಳಿಂದ ಹಿಡಿದು ಲೋಕಾಯತದವರೆಗೆ ಅಧ್ಯಯನ ನಡೀತಿತ್ತು. 18 ಪುರಾಣಗಳು, ವ್ಯಾಕರಣ, ನಾಟಕ, ಕಾವ್ಯ, ಹೀಗೆ ಅಲ್ಲಿನ 1162ರ ಶಾಸನ ಕಟ್ಟಿಕೊಡುವ ಸಿಲೆಬಸ್ಸನ್ನು ನೀವು ಅಧ್ಯಯನ ಮಾಡಿದರೆ ಭಾರತದ ಶಿಕ್ಷಣ ಸಂಸ್ಥೆಗಳು ಭಾರತೀಯ ಭಾಷೆ
ಭಾರತೀಯ ಸಾಹಿತ್ಯ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋದರಲ್ಲಿ ತನ್ನದೇ ಆದಂತಹ ಯಾವ ಪಾತ್ರವನ್ನು ವಹಿಸಿದ್ದಾವೆ ಅನ್ನೋದು ಕೂಡ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಭಾರತ ಅನ್ನುವಂತಹ ಒಂದು ಅತ್ಯದ್ಭುತವಾದಂತಹ ದೇಶ ರೂಪುಗೊಂಡಿರುವುದು ಮತ್ತು ಆ ಅತ್ಯದ್ಭುತವಾದ ದೇಶವನ್ನು ರೂಪುಗೊಳಿಸುವಲ್ಲಿ ಭಾರತೀಯ ಭಾಷೆಗಳು, ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿದಂಥ ಭಾರತೀಯರ ಒಂದು ಮನೋಜೀವನ, ಒಂದು ಮನೋಯಾತ್ರೆ ಅದು ಭಾರತೀಯ ಸಾಹಿತ್ಯದಲ್ಲಿ ಸಿಗುತ್ತೆ. ಆದ್ದರಿಂದ ಭಾರತೀಯ ಸಾಹಿತ್ಯದ ಅಧ್ಯಯನ ಅಂದರೆ ಭಾರತೀಯರ ಮಾನಸಿಕ ಜೀವನದ ಅಧ್ಯಯನ. ಭಾರತೀಯರ ಮಾನಸಿಕ ಜೀವನದ ಅಧ್ಯಯನದಿಂದ ನಮಗೆ ದೊರಕೋದೇನು ಅಂದರೆ ಭಾರತೀಯ ಮಾನಸಿಕತೆಯ ಒಳಗಡೆ ಏಕಂ ಸತ್ ವಿಪ್ರ ಬಹುಧಾ ವದಂತಿ, ದೇವನೊಬ್ಬ ನಾಮ ಹಲವು ಅನ್ನುವಂತಹ ಒಂದು ವೈಶ್ವಿಕವಾದ ಚಿಂತನೆ ವೇದ ಕಾಲದಿಂದ, ಋಗ್ವೇದ ಕಾಲದಿಂದನೇ ಭಾರತದಲ್ಲಿ ಕಂಡುಬರುತ್ತೆ. ಹೀಗೆ ಭಾರತೀಯ ಭಾಷೆ ಮತ್ತು ಸಾಹಿತ್ಯದ ಸ್ವರೂಪಗಳನ್ನು ನಾವು ತಿಳಿತಾ ಹೋಗ್ಬೋದು. ಉಳಿದಿದ್ದನ್ನು ಮುಂದಿನ ಅವಧಿಯಲ್ಲಿ ಗಮನಿಸೋಣ. ನಮಸ್ಕಾರ.